ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಇದೇನು ಹಾಡು ಹೇಳ್ತಾ ಇದ್ದಾರೆ ಅಂದ್ಕೊಂಡ್ರಾ? ಅಲ್ಲ, ಹಾಡು ಹೌದು, ಆದರೆ ಭಾಗ್ಯಲಕ್ಷ್ಮಿನ ಮನೆಗೆ ಕರೆಯುವಂಥ ವೇಳೆ. ತೋಟ ಇದ್ದವರಿಗೆ, ಅಡಿಕೆ ತೋಟ ಇದ್ದವರಿಗೆ ಅಡಿಕೆನೇ ಭಾಗ್ಯಲಕ್ಷ್ಮಿ. ಹೀಗಾಗಿ ಅಡಿಕೆಯನ್ನು ಕೊಯ್ಯುವಾಗ ಫಸ್ಟು ಪೂಜೆ ಮಾಡ್ತೇವೆ, ಆಮೇಲೆ ಅಡಿಕೆ ಕೊಯ್ಲನ್ನು ಪ್ರಾರಂಭ ಮಾಡ್ತೇವೆ. ಈ ಅಡಿಕೆಯನ್ನು ಹೇಗೆ ಕೊಯ್ತಾರೆ, ಹೇಗೆ ಗಾಡಿಗೆ ಹಾಕ್ತಾರೆ ಹೇಳೋದನ್ನು ಒಂದು ಸ್ವಲ್ಪದಲ್ಲಿ ನಿಮಗೆ ತೋರಿಸ್ತೀನಿ. ಉದ್ದ ದೋಟಿ ಇರುತ್ತೆ ನೋಡಿ, ಹೀಗೆ ನಾನು ನಿಮಗೆ ಮದ್ದು ಹೊಡೆಯುವಾಗ ತೋರಿಸಿದ್ದೆ. ಆ ದೋಟಿಯಿಂದ ಎಳಿತಾರೆ ಕೆಳಗವ್ರು ಹೇಗೆ ಪಾಟ್ನಲ್ಲಿ ಹಿಡಿತಾರೆ ನೋಡಿರಿ. ಚೀಲದೊಳಗೆ ಹಸಿರು ಬೇರೆ ಕೆಂಪು ಬೇರೆ ಮಾಡ್ತಾಯಿದ್ದಾರೆ. ಅಂದರೆ ಸುಲಿಲಿಕ್ಕೆ ಹಸಿ ಅಡಿಕೆ ಬೇಕಾಗತ್ತಲ್ವ, ಹಸಿ ಅಡಿಕೆ ಸುಲಿತಾರೆ. ಹಾಗಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ತಾರೆ, ಅದನ್ನು ಭಾಳ ಚೆನ್ನಾಗಿ ಕಾಣಿಸ್ತದೆ. ಅದು ಅವ್ರ ಮೇಲಿಂದ ಬೀಳಿಸೋವರೆಗೆ ಇವರು ಆ ಗೋಣಿ ಪಾಟನ್ನು ಕೆಳಗಡೆ ಹಾಕ್ತಾರೆ. ಆವಾಗ ಆಟೋಮೆಟಿಕ್ಕಾಗಿ ಆ ಗೋಣಿ ಪಾಟ್ ಮೇಲೆ ಅದು ಬೀಳತ್ತೆ. ಅಂದರೆ ಉದುರಡಿಕೆ ಭಾಳ ಮಾಡಬಾರ್ದು ಅಂತ. ಆದರೂ ಅಡಿಕೆ ಹೆಕ್ಕಲಿಕ್ಕೆ 10-15 ಮಂದಿ ಬರ್ತಾರೆ, ಲೇಡೀಸು ಜೆಂಟ್ಸು ಎಲ್ಲ ಸೇರಿ. ಇಲ್ಲಿ ನೋಡಿರಿ, ಪ್ರಕೃತಿ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿರಿ, ಸೂರ್ಯ ತನ್ನ ಕಿರಣವನ್ನು ಬಿಟ್ಟಿದ್ದಾನೆ ಗಿಡದ ಮೇಲೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಂಜೆ ಸುಮಾರು 4-5 ಗಂಟೆ ಹೊತ್ತು ತುಂಬ ಚೆನ್ನಾಗಿದೆ ಅಲ್ವಾ. ಆ ಭೂತಾಯಿ ಒಂದೊಂದು ಮಣ್ಣಿನಲ್ಲಿ ಒಂದೊಂದು ವಿಶೇಷತೆಯನ್ನು ಇಟ್ಟಿದೆ. ಈ ಒಂದು ಕಡೆ ಆಹಾರದ ಬೆಳೆ ಇನ್ನೊಂದು ಕಡೆ ಇರಲ್ಲ. ಹಾಗೆ ಎಲ್ಲ ಕಡೆಗೂ ಆಹಾರದ ಬೆಳೆಯನ್ನು ತೆಗಿಲಿಕ್ಕೆ ಅವಕಾಶ ಇದೆ. ಅದನ್ನು ಹಸನ ಮಾಡಿ ಯಾರು ತಮ್ಮ ಆಹಾರ ಬೆಳೆಯನ್ನು ಬೆಳೆಯುತ್ತಾರೋ ಅವರಿಗೆ ವರ್ಷದ ಬೆಳೆ ಸಿಗುತ್ತೆ, ಅಂದರೆ ವರ್ಷದ ಊಟ ಸಿಗುತ್ತೆ. ಈ ಭಾಗದ ಜನರಿಗೆ ಅಡಿಕೆ ಬೆಳೀಲಿಕ್ಕೆ ಅವಕಾಶ ಇದೆ. ಈ ಮಣ್ಣಿನಲ್ಲಿ ಅಡಿಕೆಯನ್ನು ಬೆಳಿಬಹುದು, ಅಡಿಕೆ, ಬಾಳೆ, ತೆಂಗು, ಕಾಳುಮೆಣಸು ಹೀಗೆ. ಹಾಗಾಗಿ ಇಲ್ಲಿ ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನು ನಿಮ್ಗೆ ಒಂದು ಸಲ ಹೇಳಿದ್ದೆ, ನೆನಪಿದೆಯಾ? ಔಷಧಿ ಹೊಡೆಯೋ ವಿಡಿಯೋದಲ್ಲಿ ಹಾಕಿದ್ದೆ, ಎಲೆ ಚುಕ್ಕಿ ರೋಗ ಅಂತ ಬಂದಿದೆ ಅಂತ. ಆ ರೋಗದಿಂದ ಈ ಸರಿ ಎಲ್ಲರೂ ಅಡಿಕೆ ಬೆಳೆಗಾರರು ತುಂಬಾ ಕಷ್ಟ ತೆಗಿತಾ ಇದ್ದಾರೆ. ಆದರೆ ಗೌರ್ಮೆಂಟಿಗೆ ಇದು ಯಾವುದು ಗೊತ್ತಾಗಲ್ಲ. ಅರ್ಧ ಬೆಳೆ ಇಲ್ಲ ಈ ಸಾರಿ. ತೋಟದಲ್ಲಿ ಕೊಯ್ದ ಅಡಿಕೆಯನ್ನು ಹೀಗೆ ಗಾಡಿಗೆ ತಂದು ಲೋಡ್ ಮಾಡ್ತಾರೆ. ಹಸಿರಂದು ಬೇರೆ ಕೆಂಪದು ಬೇರೆ ಅಂತ. ಅಂದರೆ ಹಸಿರಂದು ಸೊಲಿಲಿಕ್ಕೆ ಹಾಕ್ತಾರೆ, ಕೆಂಪದನ್ನು ಒಣಗಿಸಿ ಚಾಲಿ ಅಂತ ಆಮೇಲೆ ಮತ್ತೆ ಸೊಲಿಸ್ತಾರೆ. ಅದನ್ನ ಅವ್ರು ಕೊಯ್ಯುವಾಗ ಎಷ್ಟೇ ಸರಿಯಾಗಿ ಕೊಯ್ದರೂ ಪಾಪ ಬಿದ್ದೇ ಬೀಳತ್ತೆ. ಹೀಗೆ ಅದನ್ನು ಹೆಕ್ಕಲಿಕ್ಕೆ ಅಂತ 10-15 ಮಂದಿ ಲೇಡೀಸು ಜೆಂಟ್ಸು ಎಲ್ಲ ಬಂದಿರ್ತಾರೆ. ನೋಡಿರಿ, ಎಲ್ಲ ಕುಂತು ನಾಷ್ಟ ಮಾಡ್ತಾ ಇದ್ದಾರೆ. ಎಷ್ಟು ಚೆಂದ ಕಾಣ್ತದೆ ಅಲ್ವಾ. ಎಲ್ಲ ಒಕ್ಕಟ್ಟಿಂದ ನಾಷ್ಟ ಮಾಡ್ತಾಯಿದ್ದಾರೆ, ತಮಾಷೆ ಮಾಡ್ತಾರೆ, ಹರಟೆ ಹೊಡಿತಾರೆ, ಜೋಕ್ ಹೇಳ್ತಾರೆ. ಅವರಲ್ಲೂ ಎಷ್ಟು ಕಾಮಿಡಿ ಇರ್ತದೆ. ಗಂಡು ಮಕ್ಕಳೆಲ್ಲ ಅಡಿಕೆ ತಗೊಂಡೋಗಿ ಗಾಡಿಗೆ ಹಾಕ್ತಾರೆ, ಹೆಣ್ಮಕ್ಳೆಲ್ಲ ಆರಿಸ್ಕೊಡ್ತಾರೆ. ಆರಿಸುವಾಗೆ ಬೇರೆ ಬೇರೆ ಆರಿಸ್ಕೊಡ್ತಾರೆ, ಹಸಿರು ಬೇರೆ ಕೆಂಪು ಬೇರೆ. ಹೀಗೆ ಯಾವಾಗಲೂ ಒಕ್ಕಟ್ಟಿಂದ ಇರಲಿ ಅಂತ ಆಶಿಸೋಣ. ಆ ಭೂಮಿ ತಾಯಿ ಎಲ್ಲರಿಗೂ ಅನ್ನ ಬೆಳ್ಕೊಳ್ಳಿಕ್ಕೆ ಸ್ಥಳವನ್ನು ಕೊಟ್ಟಿದ್ದಾಳೆ. ಆದರೆ ನಾವೇನು ಮಾಡ್ತಾಯಿದ್ದೇವೆ, ಅದನ್ನು ವಿನಾಶ ಮಾಡ್ತಾ ಇದ್ದೇವೆ. ಇಲ್ಲಿ ಎಷ್ಟೋ ಮರಗಳು ಮುರಿದು ಬಿದ್ದಿದ್ದಾವೆ. ಹಾಗೆ ಇಲ್ಲೊಂದು ಎಲೆ ಬಳ್ಳಿ ಹಬ್ಬಿತ್ತು ಒಂದು ಮರಕ್ಕೆ, ಆ ಮರನೇ ಮುರಿದು ಬಿದ್ದುಬಿಟ್ಟಿದೆ. ಹೀಗೆ ಕಾಳುಮೆಣಸು ಬಳ್ಳಿ ಹಬ್ಬಿರುತ್ತೆ, ಅದು ಮುರಿದು ಬೀಳತ್ತೆ. ಈ ಕೊನೆ ಕೊಯ್ಯುವಾಗೂ ಕೆಲವಷ್ಟು ಅದ್ರ ಮೇಲೆ ಬೀಳತ್ತೆ. ಆದರೆ ಇದು ಮೊದಲೇ ಬಿದ್ದಿದ್ದು, ಅವರು ಬೀಳಿಸಿದ್ದಲ್ಲ. ಅವರು ಅಚಾನಕ್ಕಾಗಿ ಕೊಯ್ಯುವಾಗ ಕೆಲವು ಬಳ್ಳಿ ಮೇಲೆ ಬೀಳೋ ಸಂಭವ ಇರುತ್ತೆ. ಇದು ನೋಡಿರಿ, ಹೊತ್ಕೊಂಡೋಗಿ ಗಾಡಿಗೆ ಹಾಕ್ತಾ ಇದ್ದಾರೆ. ವೀಕ್ಷಕರೇ, ಇಷ್ಟೊತ್ತನ ಅಡಿಕೆ ಕೊಯ್ಯೋದು ಹೇಗೆ ನೋಡಿದ್ರಿ. ಇವಾಗ ಅಡಿಕೆ ಸುಲಿಯೋದನ್ನು ತೋರಿಸ್ತೀನಿ. ಆದರೆ ಒಂದು ಕೈಲಿ ಸುಲಿದಿದ್ದನ್ನು ನೀವೆಲ್ಲ ನೋಡಿರ್ತೀರಿ. 2 ಕೈಲಿ ಸುಲಿದಿದ್ದು ಯಾರಾದರೂ ನೋಡಿದ್ದೀರಾ? ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನೋಡಿದರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಹುಲಿಕೆ ಅಂತ ಮಾಡ್ತೇವೆ. ಕೊನೆ ಕೊಯ್ದು ಮುಗಿದ ತಕ್ಷಣ ಏನಾದ್ರು ಸ್ವೀಟ್ ಕೊಡಬೇಕು ಅವರಿಗೆಲ್ಲವ, ಸ್ವೀಟು ಖಾರ ಎಲ್ಲವ. ಹಾಗಾಗಿ ಬೂಂದಿ ಉಂಡೆ ಮಾಡಿಸಿದ್ವಿ. ಇದು ಬೇರೆ ವೆರೈಟಿ ಬೂಂದಿ ಉಂಡೆ. ಇದನ್ನು ಮಾಡೋದು ಹೇಗೆ ಅಂತ ಸ್ವಲ್ಪದರಲ್ಲಿ ತೋರಿಸ್ತೀನಿ ನೋಡಿ. ಸಕ್ಕರೆ ಪಾಕ ಮಾಡಿಕೊಂಡು ಅದಕ್ಕೆ ಆ ಕಾಳನ್ನು ಹಾಕಿ ಆಗಿಂದ ಬಿಸಿ 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 ಕಟ್ಟಬೇಕು. ಸಕ್ಕರೆಗೆ ನೀರು ಹಾಕಬಾರ್ದು, ಹಾಗೆ ಪಾಕ ಮಾಡಬೇಕು. ಯಾವ ಥರ ಬಿಸಿ 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 ಕಟ್ತಾ ಇದ್ದಾರೆ ನೋಡ್ರಿ. ಒಮ್ಮೆಲೆ ಜಾಸ್ತಿ ಪಾಕ ಮಾಡ್ಕೋಬಾರ್ದು, ಸ್ವಲ್ಪ ಪಾಕ ಮಾಡ್ಕೊಂಡು ಕಟ್ಟಬೇಕು.
ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಆಲ್ ಅಂತ ಬೆಲ್ ಐಕನ್ ಬಾರಿಸ್ರಿ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ರಿಲೇಷನ್ನು ಮಂಚಿಕೇರಿಯವರು. ಇವರು ಎಷ್ಟು ಚೆನ್ನಾಗಿ ಅಡುಗೆ ಸುಲಿತಾರಲ್ವ. ಇವ್ರ ಹತ್ರ ತುಂಬ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಅಡುಗೆ ಮಾಡ್ತಾರೆ, ಹೀಗೆ ಹಲವಾರು ಹವ್ಯಾಸಗಳಿವೆ.